ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಊರು ಹುಡುಗ ಅಭಿಷೇಕ್ ಭೈರವ್ ಮಾತಾಡ್ತಿರೋದು. ಇವತ್ತು ನಾವು ಬಂದಿರೋ ಊರು ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನಲ್ಲಿರುವ ಕುರಟ್ಟಿ ಹೊಸೂರಿಗೆ. ಈ ಗ್ರಾಮಕ್ಕೆ ತನ್ನದೇ ಆದ ವಿಶಿಷ್ಟವಾದ ಇತಿಹಾಸವಿದೆ. ಹಳೆಯ ಕಾಲದಲ್ಲಿ ಈ ಭಾಗಗಳು ಮಲೆಮಹದೇಶ್ವರ ಬೆಟ್ಟದ ಸಾಲುಗಳು ಮತ್ತು ಕಾವೇರಿ ನದಿಯ ಬಯಲು ಸೀಮೆಗೆ ಹತ್ತಿರವಿದ್ದರಿಂದ ಇದು ಪ್ರಮುಖ ಕೃಷಿ ಮತ್ತು ಪಶುಪಾಲನಾ ಕೇಂದ್ರವಾಗಿ ಗುರುತಿಸಿಕೊಂಡಿತ್ತು. ಇಲ್ಲಿನ ಹಿರಿಯರು ಹೇಳುವ ಪ್ರಕಾರ ಮೈಸೂರು ಸಂಸ್ಥಾನದ ಒಡೆಯರ ಕಾಲದಲ್ಲಿ ಮತ್ತು ಪಾಳೆಗಾರರ ಆಳ್ವಿಕೆಯ ಕಾಲದಲ್ಲಿ ಈ ಸುತ್ತಮುತ್ತಲಿನ ಹಳ್ಳಿಗಳು ಕಾಡಿನ ಮಧ್ಯದ ಪ್ರಮುಖ ನೆಲೆಗಳಾಗಿದ್ದವು. ಹೊಸೂರು ಅಂದರೆ ಹೊಸದಾಗಿ ಕಟ್ಟಿದ ಊರು ಅಂತ ಅರ್ಥ. ಅಂದು ನೂರಾರು ವರ್ಷಗಳ ಹಿಂದೆ ಪ್ರಕೃತಿಯ ಮಡಿಲಲ್ಲಿ ಜನ ಬಂದು ನೆಲೆಸಿದ ಈ ಕುರಟ್ಟಿ ಹೊಸೂರು ತಲೆಮಾರುಗಳಿಂದ ಸಾಂಪ್ರದಾಯಿಕ ಕೃಷಿ ಮತ್ತು ಕಷ್ಟಪಟ್ಟು ದುಡಿಯುವ ಜನರಿಗೆ ಹೆಸರಾಗಿದೆ. ಈ ಮಣ್ಣಿನ ನಿಜವಾದ ಇತಿಹಾಸವನ್ನು ಏನು ಅಂತ ಇಲ್ಲಿನ ಹಿರಿಯರ ಬಾಯಿಂದಲೇ ಕೇಳೋಣ ಬನ್ನಿ. ನನ್ನ ಹೆಸರು ರುದ್ರಪ್ಪ ಅಂತ. ನಾನು ಈ ಕುರಟ್ಟಿ ಹೊಸೂರು ಗ್ರಾಮದ ನಿವಾಸಿ. ಮತ್ತು ಈ ಊರು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾನು ತಿಳಿದ ಮಟ್ಟಿಗೆ ಒಂದು ವಿಚಾರವನ್ನು ಹೇಳ್ತೀನಿ. ಕುರಿಯಟ್ಟಿ ಅಂತಂದರೆ ನಮ್ಮೂರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಕುರಿಯಟ್ಟಿ ಮಾರಮ್ಮನ ದೇವಸ್ಥಾನ. ಅಲ್ಲಿ ಕುರಿಯಟ್ಟಿನಲ್ಲಿ ಮಾರಮ್ಮ ನೆಲೆಗೊಂಡಿದ್ದರಿಂದ ಈ ಊರಿಗೆ ಕುರಿಯಟ್ಟಿ ಅಂತ ಬಂತು. ಅಲ್ಲೇ ನೆಲೆಗೊಂಡಿದ್ದು ನಾವು ಫಸ್ಟ್ ನಮ್ಮೂರು. ನಂತರ ಬಂದು ಇಲ್ಲಿ ಹೊಸ ಊರನ್ನು ಕಟ್ಕೊಂಡ್ರಿಂದ ಕುರಿಯಟ್ಟಿ ಇದು ಹೊಸೂರು, ಇದು ಕುರಟ್ಟಿ ಹೊಸೂರು ಅಂತ ನಮ್ಮೂರಿಗೆ ಹೆಸರು ಬರ್ತದೆ. ಮತ್ತು ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಮಾರಿ ಹಬ್ಬನ ವಿಶೇಷವಾಗಿ ಮಾಡ್ತೀವಿ. ಮತ್ತು 12 ವರ್ಷಕ್ಕೆ ಒಂದು ಬಾರಿ ಕರ್ತಿಮರಾಯನ ಸೇವೆ ಅಂತ ಮಾಡ್ತೀವಿ. ಅದು 12 ವರ್ಷಕ್ಕೊಂದ್ಸರಿ ಭಾಳ ವಿಜೃಂಭಣೆಯಿಂದ ತುಂಬ ಸಾವಿರಾರು ಮಠಗಳ ಸ್ವಾಮಿಗಳ ಒಂದು ಸಾರಥ್ಯದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇಲ್ಲಿ ಮಾಡಿಕೊಡ್ತಾರೆ. ಮತ್ತು ನಮ್ಮ ಈ ಊರಿನ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ ಮತ್ತು ಈ ಕಾಡು ಸುತ್ತಮುತ್ತ ಇರುವಂಥ ತುಂಬ ಸೊಬಗಿನಿಂದ ಕೂಡುವಂಥ ಒಂದು ಊರು ನಮ್ಮೂರು. ಮತ್ತು ಕೇಳಿದ್ರಲ್ಲ ಬಂಧುಗಳೇ, ನಮ್ಮ ಕುರಟ್ಟಿ ಹೊಸೂರು ಗ್ರಾಮಕ್ಕೆ ಎಷ್ಟು ಅದ್ಭುತವಾದ ಮತ್ತು ಭವ್ಯವಾದ ಇತಿಹಾಸವಿದೆ ಅಂತ. ನೂರಾರು ವರ್ಷಗಳ ಹಿಂದೆ ಪ್ರಕೃತಿಯ ಮಡಿಲಲ್ಲಿ ಕಟ್ಟಿದ ಈ ಊರಿನ ಕತೆ ನಿಜಕ್ಕೂ ನಮಗೆ ಹೆಮ್ಮೆ ತರುತ್ತದೆ. ಆದರೆ ಇಷ್ಟೊಂದು ಶ್ರೀಮಂತ ಇತಿಹಾಸವಿರುವ ಈ ಕುರಟ್ಟಿ ಹೊಸೂರಿನ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಇಲ್ಲಿನ ಜನ ದಿನನಿತ್ಯ ಅನುಭವಿಸುತ್ತಿರುವ ಕಣ್ಣೀರಿನ ಕಥೆಗಳು, ನೀರಿನ ಸಮಸ್ಯೆ, ಗಬ್ಬೆದ್ದು ನಾರುತ್ತಿರುವ ಚರಂಡಿ ವ್ಯವಸ್ಥೆ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಕಟು ಸತ್ಯಗಳು ನಿಜಕ್ಕೂ ನಿಮ್ಮ ಕಣ್ಣಿನಲ್ಲಿ ನೀರು ತರಿಸುತ್ತದೆ. ಈ ಕುರಟ್ಟಿ ಹೊಸೂರಿನ ಇವತ್ತಿನ ಆ ರಿಯಾಲಿಟಿ ಏನು, ಜನ ಅನುಭವಿಸುತ್ತಿರುವ ಕಷ್ಟಗಳೇನು ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಲೆಯಾಗಿ ತೋರಿಸ್ಕೊಡ್ತೀನಿ. ಆ ಮುಂದಿನ ವಿಡಿಯೋ ಮಿಸ್ ಮಾಡದೆ ನೋಡಿ. ನಮ್ಮ ಹಳ್ಳಿಯ ಕಥೆಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಪೇಜನ್ನು ಫಾಲೋ ಮಾಡಿ ಮತ್ತು ಅಭಿ ಲಾಕ್ಸ್ ಇನ್ ವಿಲೇಜ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ಭಾಗದಲ್ಲಿ ಕುರಟ್ಟಿ ಹೊಸೂರಿನ ಅಸಲಿ ಕಷ್ಟಗಳೊಂದಿಗೆ ಸಿಗೋಣ. ನಾನು ನಿಮ್ಮ ಊರ ಹುಡುಗ ಅಭಿಷೇಕ್ ಭೈರವ. ಧನ್ಯವಾದಗಳು.